ನೋಡ್ತೇವೆ. ಯೋನ ಬರೆದ ಸುವಾರ್ತೆ 12ನೇ ಅಧ್ಯಾಯ 27ನೇ ವಚನ ಓದ್ರಿ. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ, ಈಗ ನನ್ನ ಪ್ರಾಣವು ತತ್ತರಿಸುತ್ತಿದೆ, ಮತ್ತು ನಾನೇನು ಹೇಳಲಿ, ಈಗ ನಾನು ಏನು ಹೇಳಲಿ, ತಂದೆಯೇ ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು. ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದನು. ಅದಕ್ಕಾಗಿ ದೇವರು ತಪ್ಪಿಸ್ಕೋಬಹುದಾಗಿತ್ತು. ದೇವ್ರಿಗೆ ಎಲ್ಲ ಅಧಿಕಾರ ಇದೆ ಅಲ್ವಾ? ಶಿಲುಬೆಯಿಂದ ತಪ್ಪಿಸ್ಕೊಳ್ಬಹುದಾಯ್ತು, ಕೊರಡೆ ಏಟುಗಳನ್ನ ತಪ್ಪಿಸ್ಕೊಳ್ಬಹುದಾಯ್ತು. ಮತ್ತೆ ಪಿಲಾತನ ಮುಂದೆ ನಿಲ್ಲಿಸಬೇಕಾದ್ರೆ ಆತನ ಕೇಳುವಂತ ಸಮಯದ ಅನೇಕ ಕ್ವಶನ್ಗಳು ಕೇಳಿದ್ರು, ಆವಾಗಲೂ ಕೂಡ ತಪ್ಪಿಸ್ಕೊಳ್ಬೇಕಾಗಿತ್ತು. ಅದು ಇಲ್ಲ. ದೇವರ ಚಿತ್ತ ನೆರವೇರಬೇಕು, ದೇವರ ಉದ್ದೇಶ ನೆರವೇರಬೇಕಾಗಿತ್ತು. ಅದಕ್ಕೋಸ್ಕರ ದೇವರು ಮೌನವಾಗಿದ್ದನು, ಮಾತನಾಡಿದ ಅಲ್ವಾ? ಮೌನವಾಗಿದ್ದನು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನೀನು ಮೌನವಾಗಿರು, ಯುದ್ಧ ನಿನ್ನದಲ್ಲ ನನ್ನದು ಎಂಬ. ನಾವು ಎಷ್ಟು ಮೌನವಾಗಿರ್ತೀವೋ ಅಷ್ಟು ದೇವರು ನಮಗೋಸ್ಕರ ಯುದ್ಧ ಮಾಡಲಿಕ್ಕೆ ಸಾಧ್ಯ ಉಂಟು. ಆ ಪದವಿ ನಮಗೆ ಬೇಕಾದರೆ ದೇವರು ಕೊಟ್ಟಂತ ಜವಾಬ್ದಾರಿಯನ್ನ ಈಗ ನಾವು ಮಾಡಿ ಮುಗಿಸಬೇಕು. ನಿನಗೋಸ್ಕರ ನಾನು ಶಿಲುಬೆಯಲ್ಲಿ 10 ಗಂಟೆಗಳ ಕಾಲ ನಿನಗೋಸ್ಕರ ನಾನು ನನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದೇನೆ. ಆದರೆ ನನಗೋಸ್ಕರ ನೀ ಏನು ಮಾಡಿದೀಯ? ಆ ಮಹಿಮ ಪದವಿ ಬೇಡವೇ ನಿನಗೆ? ನಿನಗೋಸ್ಕರ ತಾನೇ ಪರಲೋಕ ರಾಜನ ಸಿದ್ಧ ಮಾಡಿದ್ದೇನೆ. ನೀವಿಲ್ಲೇ ಕಾದುಕೊಂಡಿರಿ, ನಾನು ಹೋಗಿ ನಿಮಗೆ ಬೇಡಾರವನ್ನು ಸಿದ್ಧ ಮಾಡ್ತೇನೆ ಎಂಬುದಾಗಿ ಹೇಳಿದೆ. ಹೌದಲ್ಲ? ನೀವಿಲ್ಲೇ ಕಾದುಕೊಂಡಿರಿ, ಬೇಡಾರವನ್ನು ನಾವು ಸಿದ್ಧ ಮಾಡಿಕೊಡ್ತೀವಿ. ಈ ಭೂಲೋಕದಲ್ಲಿ ಇರುವಂತಹ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ. ಭೂಲೋಕದಲ್ಲಿರುವಂತಹ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಏನೇನೆಲ್ಲ ಮಾಡಿ ಮುಗಿಸ್ತಾರೆ. ಏನು ಮಾಡಿದೀಯ ನೀನು? ಏನು ಮಾಡಿದೀಯಾ? ಅಷ್ಟೆಲ್ಲ ದುಡ್ದು ಏನು ಮಾಡಿದೀಯಾ? ಮನೆ ಕಟ್ಟಿದ್ದೀನಿ, ಮದುವೆ ಮಾಡಿದ್ದೀನಿ, ಎಲ್ಲವನ್ನು ಮಾಡಿದ್ದೀನಪ್ಪ ನಿನಗೋಸ್ಕರನೇ. ಆದರೆ ನನಗೋಸ್ಕರ ಏನು ಮಾಡಿದಿ? ಏನು ಮಾಡಿದ್ದಾರೆ ಮಕ್ಕಳು? ನಮಗೋಸ್ಕರ ಏನು ಮಾಡಿದ್ದಾರೆ? ಬೈತಾರೆ. ಏನು ಮಾಡಿದೆ ನೀನು? ಅವ್ರ ಮನೆ ನೋಡಿ ಹಂಗೈತೆ, ಇವ್ರ ಮನೆ ನೋಡಿ ಹಂಗೈತೆ, ಅವ್ರ ಮನೇಲಿ ಅದಿದೆ ಇದಿದೆ ಅಂತೆಲ್ಲ ಹೇಳ್ತಾರೆ. ಆದರೆ ತಂದೆ ತಾಯಿಗೋಸ್ಕರ ಏನು ಮಾಡಿಲ್ಲ. ಆದರೆ ದೇವರಿಗೋಸ್ಕರ ನಾವು ಏನು ಮಾಡಿದ್ದೇವೆ? ಒಂದು ಕ್ಷಣ ಯೋಚನೆ ಮಾಡಿ. ದೇವರು ನಮಗೋಸ್ಕರ ಆ ಬಿಸಿಲಲ್ಲಿ ಒಂದು ತೊಟ್ಟು ರಕ್ತವಿಲ್ಲದೆ ತನ್ನನ್ನೇ ತಾನು ತ್ಯಾಗ ಮಾಡಿದ್ದೇನೆ ಎಂಬುದಾಗಿ ನೋಡ್ತೇವೆ. ಆ ರಕ್ತಕ್ಕೆ ನಾವೇನು ಬೆಲೆ ಕೊಟ್ಟಿದ್ದೇವೆ? ಆ ಪದವಿ ಓದಬೇಕಾದ್ರೆ ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕಾಗಿದೆ. ಯೇಸು ಕ್ರಿಸ್ತನನ್ನ ತಿಳಿಯುವುದೇ ನಿತ್ಯ ಜೀವ. ಯೇಸು ಕ್ರಿಸ್ತನಿಗೆ ಯಾರ್ಯಾರು ಅರಿತಿಲ್ಲವೋ ಅವರೆಲ್ಲ ಅರಿತುಕೊಳ್ಳಬೇಕು ಆ ನಿತ್ಯ ಜೀವ. ಆ ನಿತ್ಯ ಜೀವ ಪಡಿಬೇಕಾದ್ರೆ ನಾನೇನು ಮಾಡಬೇಕು? ದೇವರೇ ನಿನ್ನ ರಾಜ್ಯ, ಒಬ್ಬ ಕೇಳ್ತಾನೆ, ದೇವರೇ ನಿನ್ನ ರಾಜ್ಯವನ್ನು ಪಡಿಬೇಕಾದ್ರೆ ನಾನು ಏನು ಮಾಡಬೇಕು? ನಿತ್ಯ ಜೀವ ಪಡಿಬೇಕು ನಾನೇನು ಮಾಡಬೇಕು? ನೀನೆಲ್ಲ ಆಸ್ತಿಯೆಲ್ಲ ಮಾಡಿಬಿಟ್ಟು ನಾನು ಹಿಂದೆ ಬಾ ಎಂಬುದಾಗಿ ಹೇಳಿದ್ರು. ಮಾಡಿಬಿಟ್ಟು ಬಂದ್ಬಿಟ್ಟ. ನಿನಗೆ ಬಹಳ ಸಂಪತ್ತಿದೆ ಅಲ್ಲಿ. ಭೂಲೋಕದಲ್ಲಿ ಏನು ಕಟ್ಟಿಟ್ಕೋಬೇಡ. ಬಾ, ನನ್ನ ಜೊತೆಗೆ ಬಾ, ಎಲ್ಲವನ್ನು ಮಾರಿ ನನ್ನ ಜೊತೆಗೆ ಬಾ. ನಿನಗೆ ಒಳ್ಳೆ ಸಂಪತ್ತಿದೆ ಅಲ್ಲಿ, ಒಳ್ಳೆ ಘನತೆ ಇದೆ, ಒಳ್ಳೆ ಗೌರವ ಇದೆ ಅಲ್ಲಿ. ಎಲ್ಲರನ್ನ ನೀನು ನೋಡ್ಬೋದು. ನೀನು 12 ಗೋತ್ರ ಜನಗಳು ನೋಡ್ಬೋದು, ದಾವೀದನ್ನು ನೋಡ್ಬೋದು, ಎಲ್ಲರನ್ನು ನೋಡ್ಬೋದು. ಆದರೆ ಭೂಲೋಕದಲ್ಲಿ ನಾವು ಯಾರನ್ನು ನೋಡ್ಲಿಕ್ಕಾಗೋದಿಲ್ಲ. ನಮ್ಮ ಮಕ್ಕಳೇ ನಾವು ಕೂಡ ಇಲ್ಲಿ ನಮ್ಮ ಹೆಂಡತಿ ಮಕ್ಕಳ ಮಕ್ಕಳನ್ನ ನೋಡಬೇಕು, ಹೊರಗಡೆ ಹೋದ್ರೆ ನೋಡಿದ ಮಕ್ಕಳನ್ನ ನೋಡಬೇಕು. ಆದರೆ ಪರಲೋಕದಲ್ಲಿ ನೋಡದೇ ಇರುವಂಥ ಮಕ್ಕಳನ್ನೆಲ್ಲ ನಾವು ನೋಡ್ಬೋದು ಅಲ್ವಾ? ಅದಕ್ಕೋಸ್ಕರನೇ ದೇವರು ಹೇಳ್ತಾರೆ, ಮಹಿಮಾ ಪದವಿ ಹೊಂದುವುದಕ್ಕೋಸ್ಕರನೇ ನಾನಿದ್ದೇನೆ. ಆ ಮಹಿಮಾ ಪದವಿ ಒಂದು ಬೇಕಾದರೆ ದೇವರಿಗೋಸ್ಕರ ನಾವು ಏನು ಮಾಡಿದ್ದೇವೆ ಎಂಬುದಾಗಿ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸಾಕು, ದೇವರಿಗೋಸ್ಕರ ನಾನು ಏನು ಮಾಡಿದ್ದೇನೆ. ಅಕ್ಕ ತಂಗಿಗೆ ಮಾಡಿರ್ತೇವೆ, ಅಣ್ಣ ತಮ್ಮದಿರಿಗೆ ಮಾಡಿರ್ತೇವೆ, ಎಲ್ಲರಿಗೂ ಮಾಡಿರ್ತೇವೆ. ದೇವರಿಗೋಸ್ಕರ ಏನೇನು ಮಾಡಿಲ್ಲ.
ಯಾರೇನು ಮಾಡಿಲ್ಲ. ನಾನು ಸ್ವಲ್ಪ ಧೈರ್ಯವಾಗಿ ಹೇಳಬಲ್ಲೆ, ಸ್ವಲ್ಪ 50% ಹೇಳಬಲ್ಲೆ ಧೈರ್ಯವಾಗಿ. ಒಳ್ಳೆ ಸೇವೆ ಮಾಡಿದ್ದೀನಿ ಪಾಸ್ಟರ್ ಚಕ್ರವರ್ತಿ, ನನ್ನ ಆತ್ಮಿಕ ತಂದೆ. ಈ ಬೈಬಲ್ ಮುಟ್ಟಕ್ಕೂ ನನಗೆ ಯೋಗ್ಯತೆ ಇರಲಿಲ್ಲ. ಅಂಥ ಸೇವಕರು ನನ್ನನ್ನು ಕರೆದು ತನ್ನ ಸೇವೆಗೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಸೇವೆ ಕರ್ಕೊಂಡು ಹೋಗ್ತಾ ಇದ್ರು. ಒಂದು ಮನೆ ಬಿಡ್ತಿರ್ಲಿಲ್ಲ, ಒಂದು ಹಿಂದೂ ಮನೆ ಬಿಡ್ತಿರ್ಲಿಲ್ಲ. ಯಾರಾದರೂ ನೋಡ್ಕೊಳ್ಳಿ ಹೇಳ್ತಾ ಇದ್ರು, ಆಸ್ಪುರ ನಸೀನ್ ಬಂದರು ಅಂತ ಹೇಳಿ. ಇಲ್ಲೂ ಕೆಲವರೆಲ್ಲರೂ LIC ಬಾಂಡ್ ಬರೆಯೋರು ಬಂದ್ರಪ್ಪ ಅನ್ನೋರು. ಯಾಕಂದ್ರೆ ಬಿಡ್ತಿರ್ಲಿಲ್ಲ. ನಾವು ಒಂದು ಮನೆ ಕ್ಯಾಚ್ ಮಾಡಿದ್ರೆ ವಾರ ವಾರ ಹೋಗ್ತಾ ಇದ್ವಿ ಆ ಮನೆಗೆ. ಆ ಮನೆ ರಕ್ಷಣೆ ಅಂತಂಗ ಆ ಮನೆ ಬಿಡ್ತಿರ್ಲಿಲ್ಲ. ಒಳ್ಳೆ ಸೇವೆ, ಉತ್ತಮ ಸೇವೆ. ಹಳ್ಳಿಗಳೆಲ್ಲ ಉತ್ತಮ ಸೇವೆ ಮಾಡಿದ್ವಿ. ಸಂತೆಯಲ್ಲಿ ಉತ್ತಮ ಸೇವೆ ಮಾಡಿದ್ವಿ. ಅವರೊಟ್ಟಿಗೆ ಒಳ್ಳೆ ಎಲ್ಲ ಕಡೆನೂ ಹೋಗಿ ಒಳ್ಳೆ ಸೇವೆ ಮಾಡಿದೆ ನಾನು. ಕಾಲಲ್ಲಿ ಆಣಿ ಇತ್ತು. ಈ ಕಾಲಲ್ಲಿ ಬಲಗಾಲಲ್ಲಿ 3 ಆಣಿ, ಎಡಗಾಲಲ್ಲಿ 1 ಆಣಿ. ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ದೇವರಿಗೆ ಹೇಳಿದೆ, ಈ ದೇವರೇ ನನ್ನ ಕಾಲಿರುವ ಆಣಿ ಹೋದರೆ ಸೇವೆ ಜೊತೆಗೆ ಇನ್ನೂ ಹೆಚ್ಚು ಸೇವೆ ನಾನು ಮಾಡ್ತೀನಿ ಎಂಬುದಾಗಿ. ಅದೇ ರೀತಿ ದೇವರ ಕಾಲಿನೆಲ್ಲ ಆಣಿ ಎಲ್ಲ ತೆಗೆದು ಒಳ್ಳೆ ಸೇವೆ ಮಾಡಿ ನಡ್ಕೊಂಡು ಒಳ್ಳೆ ಸೇವೆ ಉತ್ತ ಕಾಲಿನ ತಗೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡೆ ಅಂಥ ಸೇವೆ ಮಾಡಿ ಮತ್ತೆ ಮಧ್ಯಾಹ್ನ ಬರೋದು ಊಟ ಮಾಡಿ ಡ್ಯೂಟಿಗೆ ಹೋಗ್ಬಿಡ್ತಾ ಇದ್ದೆ. ಈ ರೀತಿ ಸೇವೆ ಮಾಡಿದ್ದೀವಿ ಅವ್ರಿಗೆ. ಅವ್ರು ಬಿಟ್ಟೋದಂಥ ಸೇವೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಬೆಂಗಳೂರು, ಮಂಗಳೂರು, NR-ಪುರ, ಕೊಪ್ಪ ಎಲ್ಲ ಕಡೆನೂ ಉತ್ತಮ ಸೇವೆ ಮಾಡಿದ್ದೀನಿ. ಬೆಂಗಳೂರಲ್ಲಿ 95 ಫ್ಯಾಮಿಲಿ ಇದೆ. ಅಟ್ ಪ್ರೆಸೆಂಟ್ 95 ಫ್ಯಾಮಿಲಿ. ಅಣ್ಣ ನೀವೊಬ್ಬರೇ ಅಲ್ಲಿ ಇದ್ದೀರಾ, ನೀವು ಬಂದರೆ ಇಲ್ಲೊಂದು ಸಭೆ ಕಟ್ಟೋಣ. ಒಳ್ಳೆ ಮ್ಯೂಸಿಷಿಯನ್ ಇದ್ದಾರೆ, ಒಳ್ಳೆ ಸೇವಕರಿದ್ದಾರೆ, ಒಳ್ಳೆ ಅಕ್ಕ ಇದ್ದಾರೆ, ನಿಮಗೆ ನೀವು ಬಂದರೆ ಇಲ್ಲೇ ಸಭೆ ಕಟ್ಕೊಡ್ತೀವಿ ಅಂತೇಳಿ. ಇಲ್ಲ ನನಗೆ ಆ ಜವಾಬ್ದಾರಿ ಇಲ್ಲ. ದೇವರು ನನಗೆ ಏನು ಕೆಲಸ ಕೊಟ್ಟಿದ್ದಾನೋ ಅದನ್ನು ಮಾತ್ರ ನಾನು ಮಾಡಬಲ್ಲೆ, ಬೇರೆ ಎಲ್ಲ ಕೆಲಸ ಎಲ್ಲ ನಾನು ಮಾಡಲೇಬೇಕು. ಆದರೆ ಉತ್ತಮ ಸೇವೆ ಅಂದರೆ 50% ಮೇಲೆ ನಾನು ಹಿಂದೆ ಹೇಳ್ಕೊಡ್ತೀನಿ ಧೈರ್ಯವಾಗಿ. ಇನ್ನೂ ಓಡ್ತಾ ಇದ್ದೀನಿ. ಯಾರು ಫೋನ್ ಮಾಡಿದ್ರು ಕೂಡ ಅರ್ಧ ರಾತ್ರಿ ಫೋನ್ ಮಾಡಿದ್ರು ಕೂಡ ಎತ್ತಿರ್ತೀನಿ, ಪ್ರೈಡ್ ಮಾಡ್ತಿರ್ತೀನಿ. ಬೈಬಲ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ತಕ್ಷಣ ಹತ್ತಿ ವಾಕ್ಯ ಹೇಳಿ ಅವ್ರಿಗೆ ಉಪದೇಶ ಮಾಡಿ ಮಲಗ್ತೀನಿ ನಾನು, ಎಷ್ಟೇ ಗಂಟೆ ಆದರೂ ಕೂಡ. ಯಾಕಂದರೆ ತಂದೆ ಕೊಟ್ಟಂಥ ಜವಾಬ್ದಾರಿ, ಆ ನಂಬಿಕೆ ನನಗಿದೆ. ದೇವ್ರನ್ನ ತುಂಬ ನಂಬ್ತೀನಿ ನಾನು. ಎಲ್ಲ ಸಮಯದಲ್ಲೂ ದೇವ್ರು ನಂಬ್ತೀನಿ. ಅಷ್ಟು ಆಸೆ, ಯೇಸು ಸ್ವಾಮಿಯಿಂದ ಅಷ್ಟು ಆಸೆ, ಅಷ್ಟು ಪ್ರೀತಿ ಮಾಡ್ತೀನಿ, ಅಷ್ಟೇ ನಂಬಿದ್ದೀನಿ. ಆ ನಂಬಿಕೆಯೊಟ್ಟಿಗೆ ನಾನು ನೋಡ್ತಾ ಇದ್ದೀನಿ. ಆ ನಂಬಿಕೆಯೊಟ್ಟಿಗೆ ದೇವ್ರು ನನ್ನ ಕುಟುಂಬವನ್ನು ನಾನೆಲ್ಲ ಕೊರತೆಯಿಂದ ದೇವರು ಕಾಪಾಡ್ತಿದ್ದಾನೆ. ಮತ್ತು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಚನ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡ್ತಾನೆ. ಆ ಕುರುಬ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ಯಾರು? ಒಳ್ಳೆ ಕುರುಬ. ಆ ರೀತಿ ಅಲ್ಲ, ಕಟಕರಿಗೆ ಸೈಗುವಂತ ಕುರುಬ ಅಲ್ಲ. ಒಳ್ಳೆ ಕುರುಬ, ನಮ್ಮನ್ನು ಕಾಯುವಂತ ಕುರುಬ ನಮಗೋಸ್ಕರ ಏನ್ ಮಾಡ್ತಾರಂತೆ? ತನ್ನ ಪ್ರಾಣವನ್ನೇ ಕೊಡ್ತೇನೆ ಅಲ್ವಾ? ಈಗ ಶಿಲ್ಮೇಲಿ ಏನಿದೆ ಯಾರಿಗೋಸ್ಕರ? ನಮಗೋಸ್ಕರ ಅಲ್ವಾ? ನಾವೇನ್ ಮಾಡಿದ್ದೀವಿ? ಯೇಸು ಸ್ವಾಮಿ ಬಂದು ಒಂದು ವೇಳೆ, ಅಮ್ಮ ನಿನಗೋಸ್ಕರ ನಾನೆಲ್ಲ ಮಾಡಿ ಮುಗಿಸಿದ್ದೇನೆ, ನನಗೋಸ್ಕರ ನೀ ಏನು ಮಾಡಿದೀಯ? ಉತ್ತರ ಏನೂ ಇಲ್ಲ, 0. ಹಾಗಾಗಿ ಎಂದು ನೀವು ವಾಕ್ಯವನ್ನು ಕೇಳಿದಂಥ ದೇವರ ಮಕ್ಕಳೇ, ದಯವಿಟ್ಟು ದೇವರಿಗೋಸ್ಕರ ಏನಾದರೂ ಮಾಡಿ, ದೇವರಿಗೋಸ್ಕರ ಏನಾದರೂ ಮಾಡಿ. ಸುಮ್ಮನೆ ಕೂತ್ಕೋಬೇಡಿ. ಯಾರಿಗಾದ್ರೂ ಒಬ್ರಿಗೆ ಸುವಾರ್ತೆ ಸಾರಿ, ಅಕ್ಕದ ಪಡೆಗ ಯಾರಿಗಾದ್ರೂ ಕೆಲಸದ ಮೇಲೆ ಇರಲಿ, ಎಲ್ಲೇ ಇರಲಿ, ಯಾರಿಗಾದ್ರೂ ಒಬ್ಬರು ಸುವಾರ್ತೆ ಸಾರಿ. ದೇವರೇ, ನಾನು ಸುವಾರ್ತೆ ಸಾರಿದ್ದೇನೆ, ಬೀಜವನ್ನು ಬಿತ್ತಿದ್ದೇನೆ, ಅದು ನೀರಾಕಿ ಒಳ್ಳೆ ಗಾಳಿ ಕೊಟ್ಟು ಬಿಸಿಲು ಸೈಡನ್ನು ಕಿರಣ ಕೊಟ್ಟು ಬೆಳೆಸೋದು ನಿನ್ನ ಕರ್ತವ್ಯ. ಬಿತ್ತೋದು ನನ್ನ ಕರ್ತವ್ಯ, ಬೆಳೆಸೋದು ನಿನ್ನ ಕರ್ತವ್ಯ. ಹಾಗೆ ಅದಕ್ಕೋಸ್ಕರವಾಗಿ ದೇವರು ಆ ಮಹಿಮಾ ಪದವಿ ಬಿಟ್ಟು ಭೂಲೋಕಕ್ಕೆ ಬಂದರು. ಮತ್ತೆ ಆ ಮಹಿಮಾ ಪದವಿ ದೇವರು ಹೊಂದಿಕೊಂಡರು.
ಆ ಮಹಿಮಾ ಪದವಿ ನಮಗೆ ಬೇಕಾದರೆ ದೇವರ ಚಿತ್ತವನ್ನು ದೇವರು ಹೇಳಿದ್ರಲ್ಲ, ದೇವರೇ ಎಲ್ಲ ಏನೂ ಇಲ್ಲ ಸ್ವಾಮಿ, ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ, ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ, ಏನು ಬಾಕಿ ಉಳಿದಿಲ್ಲ. ಸೈತಾನನ ಮೇಲೆ ಜಯ ಗಳಿಸಿದ್ದೇನೆ, ಅನೇಕ ಅದ್ಭುತಗಳು ಮಾಡಿದ್ದೇನೆ ಅಲ್ವಾ, ಎಲ್ಲ ಅದ್ಭುತಗಳು ಮಾಡಿದ್ದೇನೆ, ಯಾವುದು ಉಳಿದಿಲ್ಲ ಸ್ವಾಮಿ, ಎಲ್ಲವನ್ನು ಮಾಡಿ ಮುಗಿಸಿದ್ದೇನೆ. ಅದೇ ರೀತಿ ನಾವು ಕೂಡ ಧೈರ್ಯವಾಗಿ ಇದನ್ನು ಹೇಳಬೇಕು. ಆ ಮಹಿಮಾ ಪದವಿ ಬೇಕು ಅಂದರೆ ದೇವರೇ ನೀನು ಕೊಟ್ಟಂಥ ಜವಾಬ್ದಾರಿ ನಾನು ಮಾಡಿ ಮುಗಿಸಿದ್ದೇನೆ ಸ್ವಾಮಿ, ಏನು ಬಾಕಿ ಇಲ್ಲ. ಏನಾದರೂ ಬಾಕಿ ಇದ್ದರೆ ಹೇಳು ಸ್ವಾಮಿ, ನಾನು ತಿದ್ದುಕೊಳ್ತೇನೆ, ನಾನು ನಡ್ಕೊಳ್ತೇನೆ, ಇನ್ನು ಮುಂದೆ ನಿನ್ನ ರೀತಿಯಾಗಿ ಸ್ವಾಮಿ ನಾನು ನಡೀತೇನೆ ಎಂಬುದಾಗಿ ಹೇಳ್ರಿ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವಾದ ಮಾಡಿ. ಇನ್ನು